ಕೂಡ ರಾಧೆ ರಾಧೆ ಅಂತ ಹೇಳ್ತಾ ಇವತ್ತಿನ ಎಮನ್ ಕ್ರಿಯೇಷನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಹೊಸ ಯುಗದಲ್ಲಿ ಸಿನಿಮಾಕ್ಕಿಂತ ಜಾಸ್ತಿ ಎಲ್ಲರೂ ಕೂಡ ನೋಡ್ತಾ ಇರೋದು ವೆಬ್ ಸೀರೀಸ್ಗಳನ್ನು. ಸಿಂಪಲ್ ಆಗಿ ಹೇಳಬೇಕಂದ್ರೆ ಮೊದಲೆಲ್ಲ ನಾವು ನೋಡ್ತಾ ಇದ್ದ ಸೀರಿಯಲ್ ಧಾರಾವಾಹಿ ಅದುವೇ ಒಂದು 10 ಸ್ಟೆಪ್ ಮುಂದೆ ಹೋದರೆ ಅದು ವೆಬ್ ಸೀರೀಸ್ ಆಗುತ್ತೆ. ತಿಂಗಳುಗಟ್ಟಲಿಲ್ಲದೆ 1 ಅವರ್ ಇಲ್ಲ 45 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಹಾಗೆ ಇರುವಂತಹ ಒಂದು ಸೀಸನ್ನಲ್ಲಿ 8ರಿಂದ 10 ಎಪಿಸೋಡ್ಗಳು ಸಾಧಾರಣವಾಗಿರುತ್ತೆ. ಇದನ್ನೇ ನಾವು ವೆಬ್ ಸೀರೀಸ್ ಅಂತ ನೋಡ್ತಾ ಇದ್ದೇವೆ ಹಾಗೂ ಎಂಜಾಯ್ ಮಾಡ್ತಾ ಇದ್ದೇವೆ. ಸಿನಿಮಾಗೂ ವೆಬ್ ಸೀರೀಸಿಗೂ ಇರೋದು ಒಂದೇ ವ್ಯತ್ಯಾಸ. ಬಹುಶಃ ಅದು ಏನು ಅಂತ ಕೇಳಿದರೆ, ಸಿನಿಮಾಗೆ ಹಲವಾರು ಲಿಮಿಟೇಷನ್ಗಳಿರುತ್ತೆ, ವೆಬ್ ಸೀರೀಸ್ಗಳಿಗೆ ಆ ರೀತಿ ಇರಲ್ಲ ಅಷ್ಟೇ. ಒಂಥರ ಫುಲ್ ಫ್ರೀಡಮ್. ಸೊ ಅದಕ್ಕೇನು ಇವತ್ತಿನ ಹೆಚ್ಚಿನವರು ಇನ್ಕ್ಲೂಡಿಂಗ್ ಮೀ ಸಿನಿಮಾಕ್ಕಿಂತ ವೆಬ್ ಸೀರೀಸ್ಗಳನ್ನು ಜಾಸ್ತಿ ಪ್ರಿಫರ್ ಮಾಡೋದು. ಮೇಯ್ನಾಗಿ ವೆಬ್ ಸೀರೀಸನ್ನು OTT ಅಂದರೆ ಓವರ್ ದಿ ಟಾಪ್, ಇದನ್ನು ಇಂಟರ್ನೆಟ್ ಅಥವಾ ಟೆಕ್ನಾಲಜಿಯನ್ನೆಲ್ಲ ಯೂಸ್ ಮಾಡಿಕೊಂಡು ನೋಡೋದು. ಅಮೆಝಾನ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್, ZEE5, HBO, ಆ್ಯಪಲ್, ಆಹಾ, ಮನೋರಮಾ ಮುಂತಾದವುಗಳು OTTಯ ದೈತ್ಯರಿ ಮಾರ್ಕೆಟಿಂಗ್ನಲ್ಲಿ. ಟಾಪ್ 10ನ ವೆಬ್ ಸೀರೀಸ್ನಲ್ಲಿ ಮೊದಲನೆಯದು ದ ರೈಲ್ವೆ ಮ್ಯಾನ್. ಇದೊಂದು ಟ್ರೂ ಇವೆಂಟ್ ಬೇಸ್ಡ್ ಆಗಿದ್ದು 1984ರಲ್ಲಿ ಭೋಪಾಲ್ನಲ್ಲಿ ನಡೆದಂತಹ ಗ್ಯಾಸ್ ಟ್ರಾಜಡಿಯ ಬಗ್ಗೆ ಆಗಿದೆ. ಲೀಡ್ ರೋಲ್ನಲ್ಲಿ KK ಮೆನನ್, R ಮಾಧವನ್, ದಿವ್ಯೆಂದು, ಮಂದಿರ ಬೇಡಿ, ಬಬೀಲ್ ಖಾನ್ ಮುಂತಾದವರು ನಟಿಸಿದ್ದಾರೆ. ಇದನ್ನು ಪ್ರತಿಯೊಬ್ಬರೂ ಕೂಡ ನೋಡಬೇಕಾದಂತಹ ಸೀರೀಸ್ ಆಗಿದೆ. ಯಾಕೆಂದರೆ ನಾವೆಲ್ಲ ದುರಂತದ ಬಗ್ಗೆ ಕೇಳಿದ್ದೇವೆ, ಓದಿದ್ದೇವೆ, ಆದರೆ ಅದನ್ನು ಈ ರೀತಿ ಸ್ಕ್ರೀನ್ನ ಮೇಲೆ ನೋಡೋದು ಅವಶ್ಯ. ಯಾಕಂದರೆ ಆ ಟೈಮ್ನಲ್ಲಿ ಜನರು ಯಾವೆಲ್ಲ ರೀತಿಯಲ್ಲಿ ಸಫರ್ ಆಗಿದ್ದರು, ಗೌರ್ಮೆಂಟ್ ಏನು ಆ್ಯಕ್ಷನ್ ತೆಗೆದುಕೊಂಡಿತು, ಕೆಮಿಕಲ್ ಕಂಪನಿಯಾದಂತಹ ಯೂನಿಯನ್ ಕಾರ್ಬೈಡ್ ಇಂಡಿಯನ್ ಲಿಮಿಟೆಡ್ ಪ್ಲಾಂಟ್ ಯಾವೆಲ್ಲ ರೀತಿಯಲ್ಲಿ ಅದನ್ನು ಇಗ್ನೋರ್ ಮಾಡಿತು, ಇಂಡಿಯನ್ ರೈಲ್ವೆ ಯಾವ ರೀತಿಯಲ್ಲಿ ಜನರನ್ನು ರಕ್ಷಿಸಲು ಪ್ರಯತ್ನ ಪಟ್ಟಿತು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಯಾವುದೇ ರೀತಿಯಾದಂಥ ವಲ್ಗರ್ ಲ್ಯಾಂಗ್ವೇಜ್ ಅಥವಾ 18+ ಕಂಟೆಂಟ್ ಯಾವುದೂ ಕೂಡ ಇಲ್ಲದೆ ಒಂದು ಫ್ಯಾಮಿಲಿ ಸಮೇತವಾಗಿ ನೋಡಬಹುದಾದಂಥ ಒಂದು ಒಳ್ಳೆಯ ವೆಬ್ ಸೀರೀಸ್ ಆಗಿದೆ. ಸ್ಪೆಷಲ್ ಆಪ್ಸ್. ಇದು ನಮ್ಮ ಭಾರತದ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಇವರು ಅಂಡರ್ ಕವರ್ ಆಪರೇಷನ್ಗಳನ್ನು ಹೇಗೆ ಮಾಡ್ತಾರೆ, ಯಾವೆಲ್ಲ ರೀತಿಯಲ್ಲಿ ಅವರು ಕಷ್ಟಗಳನ್ನು ಎದುರಿಸ್ತಾರೆ, ಗವರ್ಮೆಂಟ್ ಅವರಿಗೆ ಯಾವುದೆಲ್ಲ ರೀತಿಯಲ್ಲಿ ಕಾಪರೇಷನ್ ಮಾಡ್ತಾರೆ ಅಂತೆಲ್ಲ ಈ ವೆಬ್ ಸೀರೀಸ್ನಲ್ಲಿ ತೋರಿಸಲಾಗಿದೆ. ಒಟ್ಟು 2 ಸೀಸನ್ಗಳಿದ್ದು ಇದರ ಲೀಡ್ ರೋಲ್ನಲ್ಲಿ KK ಮೆನನ್, ವಿನಯ್ ಪಾಠಕ್, ಕರಣ್ ತಾಕರ್, ವಿಪ್ಲಾ ಗುಪ್ತಾ ಮುಂತಾದವರು ನಟಿಸಿದ್ದಾರೆ. ಇದನ್ನು Disney+ ಹಾಟ್ಸ್ಟಾರ್ನಲ್ಲಿ ನೋಡಬಹುದು. ಒನ್ ಆಫ್ ದ ಬೆಸ್ಟ್ ವೆಬ್ ಸೀರೀಸ್ ಅಂತ ಹೇಳ್ಬೋದು. ಸಿಂಪಲ್ ಸ್ಟೋರಿ, ನೋ ಆ್ಯಕ್ಷನ್, ನೋ ವೈಲೆನ್ಸ್, ನೋ 18+ ಕಂಟೆಂಟ್, ಕೇವಲ ಕಂಟೆಂಟ್ ಮಾತ್ರ. ಸಿಟಿಗೆ ಒಬ್ಬ ಯಂಗ್ಸ್ಟರ್ ಹುಡುಗ ಪುಲೇರಿ ಅನ್ನೋ ಗ್ರಾಮಕ್ಕೆ ಪಂಚಾಯತ್ ಅಸಿಸ್ಟೆಂಟ್ ಆಗಿ ಬರ್ತಾನೆ. ಅದರ ನಂತರ ಪಂಚಾಯತಿನಲ್ಲಿ ನಡೆಯುವಂಥ ಕತೆ ಹಾಗೂ ಅವನ ಲೈಫಲ್ಲಿ ನಡೆಯುವಂಥ ಕತೆ. ಇದರಲ್ಲಿ ಒಟ್ಟು 3 ಸೀಸನ್ಗಳಿವೆ. ಮೊದಲನೆಯ ಸೀಸನ್ 2020ರಲ್ಲಿ ರಿಲೀಸ್ ಆದದ್ದು. ಲೀಡ್ ರೋಲ್ನಲ್ಲಿ ಜಿತೇಂದ್ರ ಯಾದವ್, ರಘುಬೀರ್ ಯಾದವ್, ನೀನಾ ಗುಪ್ತಾ, ಚಂದನ್ ರಾಯ್, ಫಾಸಿಲ್ ಮಲ್ಲಿಕ್ ನಡೆಸಿದ್ದಾರೆ. 3 ಸೀಸನ್ನ 24 ಎಪಿಸೋಡ್ಗಳಿವೆ. ಇದನ್ನು ಅಮೆಝಾನ್ ಪ್ರೈಮ್ನಲ್ಲಿ ವೀಕ್ಷಿಸಬಹುದು. ಸ್ಟ್ರೇಂಜರ್ ಥಿಂಗ್ಸ್ ಸೈನ್ಸ್ ಫಿಕ್ಷನ್ ಹಾರರ್ ಡ್ರಾಮಾ ಸೀರೀಸ್ ಇದಾಗಿದ್ದು ಒನ್ ಆಫ್ ದ ಬೆಸ್ಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಈ ಸೀರೀಸಿನಲ್ಲಿ ಮಕ್ಕಳೇ ಹೀರೋಗಳು. ಒಂದು ಎಕ್ಸ್ಪೆರಿಮೆಂಟ್ ಲ್ಯಾಬ್ನಿಂದ 11 ಅನ್ನೋ ಒಬ್ಬಳು ಹುಡುಗಿ ಎಸ್ಕೇಪ್ ಆಗ್ತಾಳೆ. ಅದಾದ ನಂತರ ಅವಳು ಒಂದು ಗ್ರೂಪ್ ಆಫ್ ಬಾಯ್ಸ್ ಅವರಿಗೆ ಸಿಗ್ತಾಳೆ. ಅದರ ನಂತರ ಅವರ ಸುತ್ತ ಏನೆಲ್ಲ ಮಿಸ್ಟರಿಗಳು ನಡೆಯುತ್ತೆ ಅನ್ನೋದೇ ಕತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿ ಇದನ್ನು ತೆಗೆದಿದ್ದಾರೆ. ಈ ಸೀರೀಸನ್ನು ನೋಡೋಕ್ಕೆ ತುಂಬ ಪೇಷನ್ಸ್ ಅಗತ್ಯ. ಯಾಕಂದರೆ ಒಟ್ಟು 4 ಸೀಸನ್ ಇದೆ ಹಾಗೂ ಒಟ್ಟು 34 ಎಪಿಸೋಡ್ಗಳಿದೆ. ಪ್ರತಿಯೊಂದು ಎಪಿಸೋಡ್ಗಳು ಕೂಡ 45ರಿಂದ 1 ಅವರ್ ಡ್ಯೂರೇಷನ್ ಇದೆ. ಇದನ್ನು ನೀವು ನೆಟ್ಫ್ಲಿಕ್ಸ್ನಲ್ಲಿ ನೋಡಬಹುದು. ಫಸ್ಟ್ ಸೀಸನ್ನ ರಿಲೀಸ್ ಆದದ್ದು ಜುಲೈ 15, 2016ರಲ್ಲಿ. ಇನ್ನೂ ಒಂದು ಲಾಸ್ಟ್ ಆ್ಯಂಡ್ ಫೈನಲ್ ಎಪಿಸೋಡ್ 2025ರಲ್ಲಿ ರಿಲೀಸ್ ಆಗುತ್ತೆ. ಈ ಸೀರೀಸಿನ ಬಡ್ಜೆಟ್ $270 ಮಿಲಿಯನ್ ಅಂದರೆ ಇಂಡಿಯನ್ ರುಪೀಸಲ್ಲಿ ಸುಮಾರು 27 crore rupees. ಇನ್ಸ್ಪೆಕ್ಟರ್ ರಿಷಿ. ಇದು ರೀಸೆಂಟಾಗಿ ರಿಲೀಸ್ ಆದಂತಹ ಹಾರರ್ ಸಸ್ಪೆನ್ಸ್ ತಮಿಳ್ ವೆಬ್ ಸೀರೀಸ್ ಆಗಿದೆ. ಒಂದು ರಿಮೋಟ್ ವಿಲೇಜಿನಲ್ಲಿ ಸೀರೀಸ್ ಆಫ್ ಮರ್ಡರ್ಗಳಾಗುತ್ತೆ. ಅದನ್ನು ಇನ್ವೆಸ್ಟಿಗೇಷನ್ ಮಾಡೋಕೆ ಹೀರೋ ಆ ಗ್ರಾಮಕ್ಕೆ ಬರ್ತಾನೆ. ಮುಂದೆ ಅಲ್ಲಿ ನಡೆಯುವಂಥ ಹಲವಾರು ಇನ್ಸಿಡೆಂಟ್ಗಳಿಗೆ ಅವನು ಸಾಕ್ಷಿಯಾಗ್ತಾನೆ. ತುಂಬ ಎಂಗೇಜಿಂಗ್ ಆದಂತಹ ಸ್ಟೋರಿ ಲೈನ್ ಇದಾಗಿದ್ದು ಹೆಚ್ಚಿನ ಕಥೆಗಳು ಕೂಡ ರಾತ್ರಿಯಲ್ಲೇ ತೆಗೆದಿರೋದ್ರಿಂದ ನೈಟ್ ಇಫೆಕ್ಟ್ಗಳು ತುಂಬ ಚೆನ್ನಾಗಿ ಮೂಡಿಬಂದಿದೆ. ಇದನ್ನು ನೋಡಬೇಕಂದ್ರೆ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಅವೈಲೇಬಲ್ ಇದೆ. ಲೀಡ್ ಆ್ಯಕ್ಟರ್ಗಳಾಗಿ ನವೀನ್ ಚಂದ್ರ, ಸುಸೈನಾ ಎಲ್ಲ, ಕಣ್ಣನ್ ರವಿ, ಕುಮಾರ್ ವೇಲ್ ಇವರೆಲ್ಲ ನಟಿಸಿದ್ದು ಸೀಸನ್ 1ನಲ್ಲಿ 10 ಎಪಿಸೋಡ್ಗಳಿವೆ. ಪ್ರತಿಯೊಂದು ಎಪಿಸೋಡ್ಗಳು ಕೂಡ 30 to 45 ಮಿನಿಟ್ಸ್ನ ಡ್ಯೂರೇಷನ್ ಇದೆ. ರೀಚರ್. ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಸೀರೀಸ್ ಆಗಿದ್ದು ಒಟ್ಟು 2 ಸೀಸನ್ಗಳಿವೆ. ಒಬ್ಬ US ಆರ್ಮಿ ಮ್ಯಾನ್ ಅವನ ಅಣ್ಣ ಹತ್ಯೆಯ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಒಂದು ಊರಿಗೆ ಬರ್ತಾನೆ. ಅದಾದ ನಂತರ ಅಲ್ಲಿ ಅವನ ಸುತ್ತ ನಡೆಯುವಂತಹ ಇನ್ಸಿಡೆಂಟ್ಗಳ ಮೇಲೆ ಕತೆ. ಇದರಲ್ಲಿ ವಯಲೆನ್ಸ್ 18+ ಕಂಟೆಂಟ್ಗಳಿವೆ. ಇದು ಎಲ್ರಿಗೂ ಕೂಡ ಲೈಕ್ ಆಗುತ್ತೆ ಅಂತ ಹೇಳಲು ಇಂಟ್ರೆಸ್ಟ್ ಇರೋರು ಧಾರಾಳವಾಗಿ ನೋಡ್ಬೋದು. ಒಟ್ಟು 2 ಸೀಸನ್ 16 ಎಪಿಸೋಡ್ಗಳಿವೆ. ಪ್ರತಿಯೊಂದು ಎಪಿಸೋಡ್ಗಳು ಕೂಡ 45 to 56 ಮಿನಿಟ್ಸನ್ನ ಡ್ಯೂರೇಷನ್ ಇದೆ. ಇದನ್ನು ನೀವು ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡ್ಬೋದು. ದ ವಿಲೇಜ್.
ಇದು 2023ರಲ್ಲಿ ರಿಲೀಸ್ ಆದಂಥ ಹಾರರ್ ಥ್ರಿಲ್ಲರ್ ತಮಿಳ್ ವೆಬ್ ಸೀರೀಸ್ ಆಗಿದೆ. ಒಂದು ಗ್ರಾಮದಲ್ಲಿ ಶಾರ್ಟ್ಕಟ್ ರೂಟಿನಲ್ಲಿ ಒಂದು ಪಾಳು ಬಿದ್ದ ಕಟ್ಟಡದ ದಾರಿಯಲ್ಲಿ ಯಾರೇ ಹೋದರೂ ಕೂಡ ಅಲ್ಲಿ ಮಿಸ್ಟೀರಿಯಸ್ ಆಗಿ ಮಿಸ್ ಆಗ್ತಾರೆ. ಒಂದು ನೈಟ್ ಆ ಊರಿಗೆ ಹೊಸದಾಗಿ ಬಂದಂತಹ ಡಾಕ್ಟರ್ ಇದೇ ರೂಟಿನಲ್ಲಿ ಬರುವಾಗ ಅವನ ಫ್ಯಾಮಿಲಿ ಮಿಸ್ ಆಗುತ್ತೆ. ಅದರ ನಂತರ ಈ ಕಥೆ ಏನಾಗುತ್ತೆ, ಅವನ ಫ್ಯಾಮಿಲಿ ಸಿಗುತ್ತಾ ಇಲ್ವಾ ಅನ್ನೋದೇ ಸಸ್ಪೆನ್ಸ್. VFX, ಸ್ಟೋರಿ, BGM, ಆ್ಯಕ್ಟಿಂಗ್ ಇದೆಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದರಲ್ಲಿ ಗ್ರಾಫಿಕ್ ವೈಲೆನ್ಸ್ ಸ್ವಲ್ಪ ಜಾಸ್ತಿನೇ ಇದೆ. ಕೆಲವು ಎಪಿಸೋಡ್ಗಳು ತುಂಬ ಬೋರ್ ಆಗುತ್ತೆ, ಆದರೂ ಕೂಡ ಎಂಗೇಜಿಂಗ್ ಆಗಿದೆ. ಒಂಥರ ಹಾಲಿವುಡ್ ಸೀರೀಸ್ ನೋಡಿದ ಹಾಗೆ ಆಗುತ್ತೆ. ಒಂದು ಸೀಸನ್ ರಿಲೀಸ್ ಆಗಿದ್ದು ಒಟ್ಟು 6 ಎಪಿಸೋಡ್ಗಳಿವೆ. 30 to 35 ಮಿನಿಟ್ಸ್ನ ಡ್ಯೂರೇಷನ್ ಪ್ರತಿಯೊಂದು ಎಪಿಸೋಡ್ಗಳು ಕೂಡ. ಲೀಡ್ ರೋಲ್ನಲ್ಲಿ ಆರ್ಯ, ದಿವ್ಯಾ ಪಿಳ್ಳೈ ನಟಿಸಿದ್ದಾರೆ. ಮ್ಯಾನ್ಸನ್ 24 ಇದು 2023ರಲ್ಲಿ ರಿಲೀಸ್ ಆದಂಥ ಹಾರರ್ ಥ್ರಿಲ್ಲರ್ ಸೀರೀಸ್ ಇದಾಗಿದೆ. ಇದರಲ್ಲಿ ಹೀರೋಯಿನ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಆಗಿರ್ತಾಳೆ. ಅವಳ ಮಿಸ್ ಆಗಿರುವಂಥ ತಂದೆಯನ್ನು ಹುಡುಕೋದೇ ಮೇನ್ ಪ್ಲಾಟ್. ಆ ಒಂದು ಟೈಮ್ನಲ್ಲಿ ಏನೆಲ್ಲ ಮಿಸ್ಟರಿಗಳು ರಿವೀಲ್ ಆಗುತ್ತೆ ಅನ್ನೋದೇ ಕತೆ. ತುಂಬ ಎಂಗೇಜಿಂಗ್ ಆದಂತಹ ಸ್ಟೋರಿ ಲೈನ್ ಇದಾಗಿದ್ದು VFX ವರ್ಕು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾರರ್ ಇಷ್ಟ ಇರೋರು ಖಂಡಿತವಾಗಿ ನೋಡಲೇಬೇಕಾದಂತಹ ಸೀರೀಸ್. ಇದನ್ನು Disney+ ಹಾಟ್‌ಸ್ಟಾರ್ನಲ್ಲಿ ನೋಡಬಹುದು. ಒಟ್ಟು 6 ಎಪಿಸೋಡ್ಗಳಿವೆ. ಪ್ರತಿಯೊಂದು ಎಪಿಸೋಡ್ಗಳು ಕೂಡ 30 ಮಿನಿಟ್ಸ್ನ ಡ್ಯೂರೇಷನ್. ಲೀಡ್ ರೋಲ್ನಲ್ಲಿ ವರಲಕ್ಷ್ಮಿ ಶರತ್ ಕುಮಾರ್ ನಟಿಸಿದ್ದಾರೆ. ದ ಬಾಯ್ಸ್ 2019ರಲ್ಲಿ ರಿಲೀಸ್ ಆಗಿರೋ ಆ್ಯಕ್ಷನ್ ಡ್ರಾಮಾ ಸೀರೀಸ್ ಆಗಿದೆ. ವೆಬ್ ಸೀರೀಸಿನ ಮೈನ್ ಪ್ಲಾಟ್ ಏನು ಅಂತ ಕೇಳಿದರೆ ಸೂಪರ್ ಹೀರೋಸ್ ಹಾಗೂ ಇವರನ್ನು ಹೇಟ್ ಮಾಡೋ ಕಾಮನ್ ಮ್ಯಾನ್ಗಳ ನಡುವೆ ನಡೆಯುವಂಥ ಕತೆ. ಇದನ್ನು ನೀವು ಒಬ್ಬರೇ ನೋಡಿದರೂ ಉತ್ತಮ. ವಯಲೆನ್ಸ್, ಅಬ್ಯೂಸಿವ್ ಲ್ಯಾಂಗ್ವೇಜ್, 18+ ಕಂಟೆಂಟ್, LGBT ಕಂಟೆಂಟ್ ಈ ರೀತಿ ಮಿಕ್ಸ್ ಆಗಿರೋದ್ರಿಂದ ನೀವು ಒಬ್ಬರೇ ನೋಡಿದರೆ ಅತ್ಯುತ್ತಮ. ಇದು ಅಮೆಜಾನ್ ಪ್ರೈಮ್ನಲ್ಲಿ ಹೈಯೆಸ್ಟ್ ಸರ್ಚ್ಡ್ ಡ್ರಾಮಾ ಸೀರೀಸ್ ಆಗಿದೆ ಹಾಗೂ ಅಮೆಜಾನ್ ಪ್ರೈಮ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಒಟ್ಟು 4 ಸೀಸನ್ಗಳಿವೆ. ಈಗ ರಿಲೀಸ್ ಆದದರಲ್ಲಿ ಒಟ್ಟು 30 ಎಪಿಸೋಡ್ಗಳಿವೆ. ಪ್ರತಿಯೊಂದು ಎಪಿಸೋಡ್ಗಳು ಕೂಡ 55 to 68 ನಿಮಿಷಗಳ ಡ್ಯೂರೇಷನ್. ಇದರ ಬಜೆಟ್ ಕೇಳಿದರೆ ನೀವು ಮೂರ್ಛೆ ಹೋಗೋದಂತೂ ಗ್ಯಾರಂಟಿ. ಯಾಕೆಂತ ಹೇಳಿದರೆ ಪ್ರತಿಯೊಂದು ಎಪಿಸೋಡಿಗೆ ಸುಮಾರು $11.2 ಮಿಲಿಯನ್ ಅಂದರೆ ಇಂಡಿಯನ್ ರುಪೀಸಲ್ಲಿ 91,84,02,100 ರೂಪಾಯಿಗಳನ್ನು ಖರ್ಚು ಮಾಡಲಾಗುತ್ತೆ. ಇದನ್ನು ನೀವು ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ನೋಡಬಹುದು. ಮಿರ್ಜಾಪುರ್ ಇದರ ಬಗ್ಗೆ ನಾನು ಹೆಚ್ಚು ಹೇಳಬೇಕು ಅಂತಿಲ್ಲ. ಈ ವೆಬ್ ಸೀರೀಸ್ ಬಗ್ಗೆ ಮಿಕ್ಸಡ್ ರಿವ್ಯೂ ಇದೆ. ಇದು ಕೂಡ ನೀವು ಒಬ್ಬರೇ ನೋಡಿದರೆ ಉತ್ತಮ. ಯಾಕೆಂತ ಕೇಳಿದರೆ ವೈಲೆನ್ಸ್, 18+ ಕಂಟೆಂಟ್, ಅಬ್ಯೂಸಿವ್ ಲ್ಯಾಂಗ್ವೇಜ್ ಇದೆಲ್ಲವೂ ಕೂಡ ಇದೆ. ಇದರ ಮೇನ್ ಪ್ಲಾಟ್ ಏನು ಕೇಳಿದರೆ ರೌಡಿಸಮ್, ಡಾನ್ ಯಾರಾಗಬೇಕು ಯಾರು ಆಗಬಾರ್ದು ಮತ್ತು ಪಾಲಿಟಿಕ್ಸ್, ಲವ್, ಧೋಕಾ ಇದೆಲ್ಲವೂ ಕೂಡ ಇದೆ. ಒಟ್ಟು 3 ಸೀರೀಸ್ ಈಗಾಗಲೇ ರಿಲೀಸ್ ಆಗಿದ್ದು ಸೀಸನ್ 3 ಕಳೆದ ವಾರ ಅಷ್ಟೇ ರಿಲೀಸ್ ಆಗಿದೆ. ಏನೇ ಹೇಳಿದರೂ ಹೈಯೆಸ್ಟ್ ರೇಟಿಂಗ್ಸ್ ಇರೋ ಕ್ರೈಮ್ ಡ್ರಾಮಾ ವೆಬ್ ಸೀರೀಸ್ ಇದಾಗಿದ್ದು ಇದನ್ನು ನೀವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. 3 ಸೀಸನ್ 29 ಎಪಿಸೋಡ್ಗಳಿವೆ. ಪ್ರತಿಯೊಂದು ಎಪಿಸೋಡ್ಗಳು ಕೂಡ 38 to 65 ನಿಮಿಷದ ಅವಧಿ. ಲೀಡ್ ರೋಲ್ನಲ್ಲಿ ಪಂಕಜ್ ತ್ರಿಪಾಠಿ, ಅಲಿ ಫಜಲ್, ದಿವ್ಯೇಂದು ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇವಿಷ್ಟು ನಾನು ನೋಡಿದ ಬೆಸ್ಟ್ ವೆಬ್ ಸೀರೀಸ್ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಎಲ್ರಿಗೂ ಕೂಡ ಹರ ಹರ ಮಹಾದೇವ್.